ಈಗಾಗಲೇ ಕುಮಾರ್ ನಾಯಕ್ ಅವರು ವಿಸ್ತಾರವಾಗಿ ಕರ್ನಾಟಕದಲ್ಲಿ ಬೇಕಾಗಿರುವಂತಹ ಏಮ್ಸ್, ಅದರಲ್ಲೂ ರಾಯಚೂರಿನಲ್ಲಿ ಏಮ್ಸ್ ಬರಬೇಕಾಗಿದೆ ಅನ್ನೋ ವಿಚಾರವನ್ನ ಸಂಪೂರ್ಣ ಮಾಹಿತಿ ಸಮೇತ ನಿಮಗೆ ಕೊಟ್ಟಿದ್ದಾರೆ. ಅಲ್ಲಿರುವಂತಹ ಲಿಟ್ರಸಿ ರೇಟ್ ಇರ್ಬೋದು, ಆರೋಗ್ಯದ ಸಮಸ್ಯೆ ಇರ್ಬೋದು, ಕಲ್ಯಾಣ ಕರ್ನಾಟಕ ಅಂತ ಈಗಾಗಲೇ ನಂಜುಂಡಪ್ಪ ವರದಿ ಪ್ರಕಾರ ಅದನ್ನ ಆಯ್ಕೆ ಮಾಡಿದ್ರು ಕೂಡ ನಮ್ಮ ಕರ್ನಾಟಕದಿಂದ 5,000 ಕೋಟಿ ಅನುದಾನ ಬರ್ತಾ ಇದೆ. ಕೇಂದ್ರ ಸರ್ಕಾರದಿಂದ ಯಾವುದೇ ಒಂದು ಸ್ಪೆಷಲ್ ಗ್ರಾಂಟ್ಸ್ ಅನ್ನೋದು ಕಾನ್ಸ್ಟಿಟ್ಯೂಷನ್ ಪ್ರಕಾರ ಅದನ್ನ ಲಾಭ ತಂದಿದ್ರು ಕೂಡ ಇಲ್ಲಿಯವರೆಗೆ ಕೇಂದ್ರ ಸರ್ಕಾರದಿಂದ ಏನೂ ಹಣ ಕೂಡ ನಮ್ಮ ರಾಯಚೂರು ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ. ಸೊ ಆದ್ರಿಂದ ನಾನು ಕೂಡ ಹೆಲ್ತ್ ಕಮಿಟಿನಲ್ಲಿದ್ದೀನಿ. ಹೆಲ್ತ್ ಕಮಿಟಿ ಮೀಟಿಂಗ್ ನಲ್ಲಿದ್ದಾಗ ಕೂಡ ಪ್ರತಿ ಬಾರಿ ಏಮ್ಸ್ ಅದು ನಮ್ಮ ಕರ್ನಾಟಕಕ್ಕೆ ರಾಯಚೂರಿನಲ್ಲಿ ಕೊಡ್ಬೇಕಾಗಿದೆ. 1050 ದಿನದ ಹೋರಾಟ, ಬಿಸಿಲು ಮಳೆ ಏನು ಅಂದೆ ಎಲ್ಲಾ ಕಮಿಟಿಯವರು ಸುಮಾರು ನನ್ನ ಹತ್ರನೂ ಈಗ 2 ಬಾರಿ ಬಂದಿದ್ದಾರೆ. ಫಸ್ಟ್ ಟೈಮ್ ನಾನು MP ಆದಾಗ ಕಳೆದ ಬಾರಿ ಬಜೆಟ್ ಬಗ್ಗೆ ಮಾತಾಡುವಾಗ ನಮ್ಮ ಕರ್ನಾಟಕಕ್ಕೆ ಆಗ್ತಾ ಇರುವಂತಹ ಮಲತಾಯಿ ಧೋರಣೆ ಬಗ್ಗೆ, ಮತ್ತೆ ಜೊತೆಗೆ ರಾಯಚೂರಿನಲ್ಲಿ ಬೇಕಾಗಿರುವಂತಹ ಏಮ್ಸ್ ಬಗ್ಗೆ, ಆಮೇಲೆ ಸುಮಾರು ಗ್ರಾಂಟ್ಸ್, ನೀರಿನ ಒಂದು ವ್ಯವಸ್ಥೆ ಆಯ್ತು, ಇರಿಗೇಷನ್ ಪ್ರಾಜೆಕ್ಟ್ಸ್, ಆಮೇಲೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್, ಇದೆಲ್ಲದಕ್ಕೂ ಕೇಳ್ತಾ ಬರ್ತಾ ಇದೀವಿ. ಆದ್ರೂ ಕೂಡ ನಿರ್ಮಲಾ ಸೀತಾರಾಮನ್ ಅವರು ನಮ್ಮ ಕರ್ನಾಟಕದ ರಾಜ್ಯಸಭಾ MP ಆದ್ರೂ ಕೂಡ ಅವರು ಎಲ್ಲ ಒಂದ್ ನಮ್ನಿ ಮಲತಾಯಿ ಧೋರಣೆ ಅಂತ ಹೇಳ್ಕೊಂಡ್ ಬರ್ತಾ ಇದೀವಿ. ಅದನ್ನ ಮಾಡ್ಕೊಂಡ್ ಬರ್ತಾ ಇದಾರೆ. CM ಅವರಾಯ್ತು, ಡೆಪ್ಯೂಟಿ CM, ಎಲ್ಲ ಸಚಿವರು, ನಾವ್ MP ಗಳು. ಹೋದ್ ಬಾರಿ ಕೇವಲ ಒಬ್ಬರೇ MP ಇದ್ರು, ಈ ಬಾರಿ 9 ಜನ ಇದೀವಿ. ಸೊ ನಾವೆಲ್ಲರೂ ಒಮ್ಮತದಿಂದ ಸಪೋರ್ಟಿಂಗ್ ಫಾರ್ ಏಮ್ಸ್ ಅಟ್ ರಾಯಚೂರ್. ಇದ್ರ ಜೊತೆಗೆ ನಮ್ಮ ಆಶಾ ವರ್ಕರ್ಸ್ ಕೇವಲ 2,000 ರೂಪಾಯಿ ಕೇಂದ್ರ ಸರ್ಕಾರದಿಂದ ಬರ್ತಾ ಇದೆ. ನಮ್ಮ ರಾಜ್ಯ ಸರ್ಕಾರದಿಂದ ಈಗಾಗಲೇ CM ಅವರು ಅನೌನ್ಸ್ ಮಾಡಿದ್ದಾರೆ, ಬಡ್ತಿ ಕೊಟ್ಟಿದ್ದಾರೆ. ಸೊ ಅದರಿಂದ ಈ ರೀತಿ ಸುಮಾರು ವಿಚಾರಗಳಿದೆ. ಇದ್ರ ಬಗ್ಗೆ ನಾವು ಕೇಂದ್ರ ಸರ್ಕಾರಕ್ಕೆ ಎಲ್ಲ ಮಂತ್ರಿಗಳನ್ನು ಕೂಡ ಭೇಟಿ ಮಾಡಿ ನಮ್ಮ ನಂಬಾರ್ಡ್ ಯೋಜನೆ ಇರ್ಬೋದು, ಆಮೇಲೆ ನಮ್ಮ ಫಾರ್ಮರ್ಸ್ಗೆ ಬರಬೇಕಾಗಿರುವಂತಹ ರಿಲೀಫ್ ಫಂಡ್ಸ್, ಇದರ ಬಗ್ಗೆ ಸುಮಾರು ಬೇಡಿಕೆಗಳಿದೆ. ಅಪರ್ ಭದ್ರಾ ಪ್ರಾಜೆಕ್ಟ್ ಬಗ್ಗೆ ಇದೆ. ಸೊ ಇದನ್ನ ದಯವಿಟ್ಟು ಕೇಂದ್ರ ಸರ್ಕಾರದ ಮಂತ್ರಿಗಳು, ನಮ್ಮ ಕರ್ನಾಟಕದ ಮಂತ್ರಿಗಳು ಕೂಡ ಕರ್ನಾಟಕ ಇಶ್ಯೂಸ್ನ ದಯವಿಟ್ಟು PM ಅವ್ರ ಹತ್ರ, FM ಅವ್ರ ಹತ್ರ ನೀವು ಕೂಡ ರೆಪ್ರೆಸೆಂಟ್ ಮಾಡ್ರಿ. ನಾವು ಪಕ್ಷಾತೀತವಾಗಿ ಕರ್ನಾಟಕದ ಕೂಗನ್ನ ಎಲ್ಲರೂ ರೆಪ್ರೆಸೆಂಟ್ ಮಾಡಿದ್ರೆ ಕರ್ನಾಟಕಕ್ಕೆ ಬರಬೇಕಾದ ಅನುದಾನ ಬರುತ್ತೆ ಅಂತ ನಾನು ಅನಿಸಿಕೆ. ಥ್ಯಾಂಕ್ ಯು.